ಹಾಲು ಆರೋಗ್ಯಕ್ಕೆ ಒಳ್ಳೆಯದೇ? ಈ ಪ್ರಶ್ನೆ ಬಹಳಷ್ಟು ಜನರು ನನ್ನ ಹತ್ರ ಬಂದಾಗ ಕೇಳ್ತಾರೆ. ತಾಯಿ ಹಾಲು ಮಗುವಿಗೆ ಒಳ್ಳೆಯದು, ಹಸುವಿನ ಹಾಲು ಕರುವಿಗೆ ಒಳ್ಳೆಯದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೊಲೆಸ್ಟ್ರಾಲ್ ಪ್ರಮಾಣ ಇರ್ತದೆ, ಅದು ಯಾವ ತರದ ಅಡ್ಡ ಪರಿಣಾಮನೂ ಉಂಟು ಮಾಡೋದಿಲ್ಲ ದೇಹದ ಮೇಲೆ. ಹಸಿ ಹಾಲನ್ನು ಯಾವತ್ತೂ ಉಪಯೋಗಿಸಬಾರ್ದು. ಹಾಲು ಆರೋಗ್ಯಕ್ಕೆ ಒಳ್ಳೆಯದೇ? ಈ ಪ್ರಶ್ನೆ ಬಹಳಷ್ಟು ಜನರು ನನ್ನ ಹತ್ರ ಬಂದಾಗ ಕೇಳ್ತಾರೆ. ಯಾಕೆಂದರೆ BP ಇದ್ದರೆ ಹಾಲು ಉಪಯೋಗಿಸ್ಬಾರ್ದು, ಕೊಲೆಸ್ಟ್ರಾಲ್ ಇದ್ದರೆ ಹಾಲು ಉಪಯೋಗಿಸ್ಬಾರ್ದು ಅಂತ ಹೇಳಿರ್ತಾರೆ. ಅದರಿಂದ ಭಾಳ ಜನ ಕೇಳ್ತಾರೆ. ನೋಡಿ, ತಾಯಿ ಹಾಲು ಮಗುವಿಗೆ ಒಳ್ಳೆಯದು, ಹಸುವಿನ ಹಾಲು ಕರುವಿಗೆ ಒಳ್ಳೆಯದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಅರ್ಥ ಏನು ಅಂತಂತಂದರೆ, ಹಾಲು ಉಪಯೋಗಿಸ್ಬೋದು, ಆದರೆ ಕರುವಿಗೆ ಬೇಕಾಗುವ ನ್ಯೂಟ್ರಿಷನ್ ಕೊಡ್ತದದು. ಕರು ದೊಡ್ಡ ಹಸುವಾದಾಗ ಅದು ನ್ಯೂಟ್ರಿಷನ್ ಸಿಗಲ್ಲ. ಅಂದರೆ ಮಕ್ಕಳಿಗೆ ಹಾಲು ನ್ಯೂಟ್ರಿಷನ್ ಕೊಡ್ತದೆ, ದೊಡ್ಡವರಾದಮೇಲೆ ಅದರೊಳಗಿರೋ ಅಷ್ಟು ನ್ಯೂಟ್ರಿಷನ್ ಸಾಕಾಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೋ ಸರಿ ಹಾಲು ಉಪಯೋಗಿಸಿ ನಾನು ಆರೋಗ್ಯದಿಂದ ಇದ್ದೀನಿ ಅಂತ ಅಂದ್ಕೊಂಡಿರ್ತಾರೆ. ಸಣ್ಣ ಮಗುವಿಗೆ ಹಾಲು ಭಾಳ ಮುಖ್ಯವಾದದ್ದು, ಜೊತೆಗೆ ಅದರೊಳಗೂ ತಾಯಿ ಹಾಲು ಭಾಳ ಮುಖ್ಯವಾದದ್ದು. ಹಸುವಿನ ಹಾಲು ಕೊಡ್ಬೋದು, ಹಸುವಿನ ಹಾಲು ನ್ಯೂಟ್ರಿಷನ್ ಕೊಡೋದಕ್ಕೆ ಸಾಧ್ಯತೆ ಇದೆ ಮಗುಗೆ. ಆದರೆ ವಯಸ್ಕರಿಗೆ ಹಾಲಿನೊಳಗಿರೋಂಥ ನ್ಯೂಟ್ರಿಷನ್ನು ಸಾಕಾಗೋದಿಲ್ಲ. ಹಾಲಿನೊಳಗೆ ಏನಿರ್ತದೆ? ಶಕ್ತಿ ಕೊಡೋದಕ್ಕೆ ಲ್ಯಾಕ್ಟೋಸ್ ಇರ್ತದೆ, ಆಮೇಲೆ ಅದರೊಳಗೆ ಕ್ಯಾಲ್ಶಿಯಂ ಇರ್ತದೆ. ಮೂಳೆ ಶಕ್ತಿ ಹೆಚ್ಚೋದಕ್ಕೆ ಕ್ಯಾಲ್ಶಿಯಂ ಇರ್ತದೆ, ವಿಟಮಿನ್ಸ್ ಇರ್ತದೆ, ಮಿನರಲ್ಸ್ ಇರ್ತದೆ. ಮಿನರಲ್ಸ್ ಅಂತಂದರೆ ಕ್ಯಾಲ್ಶಿಯಮ್ಮು, ಮ್ಯಾಗ್ನೇಷಿಯಮ್ ಅದೆಲ್ಲ ಇರ್ತದೆ. ಅವೆಲ್ಲನೂ ಆ ಕರುವಿನ ಬೆಳವಣಿಗೆಗೆ ಅಥವಾ ಮಗುವಿನ ಬೆಳವಣಿಗೆಗೆ ಭಾಳ ಉಪಯೋಗ ಆಗ್ತದೆ. ಅದರಿಂದ ಹಾಲನ್ನು ಉಪಯೋಗಿಸ್ಕೋಬಹುದು. ಹಾಲಿನಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಇರ್ತದೆ, ಅದು ಯಾವ ಥರದ ಅಡ್ಡ ಪರಿಣಾಮನೂ ಉಂಟು ಮಾಡೋದಿಲ್ಲ ದೇಹದ ಮೇಲೆ. ಅದರಿಂದ ಹಾಲನ್ನು ಖಂಡಿತ ಉಪಯೋಗಿಸ್ಕೋಬೋದು. ಹಾಲಿಗೆ ಏನೇನೋ ಬೆರೆಸ್ಕೊಂಡು ಉಪಯೋಗಿಸ್ತಾರೆ, ಅಂದರೆ ಈ ಅರಿಶಿನ ಬೆರೆಸ್ಕೊಂಡು ಉಪಯೋಗಿಸ್ತಾರೆ, ಅದು ಅವರ ಇಷ್ಟ. ಆದರೆ ಯಾವ ಪದಾರ್ಥನೂ ಬೆರೆಸ್ಕೊಳ್ದೇ ಉಪಯೋಗಿಸ್ಕೋಬಹುದು. ಸಾಧ್ಯವಾದಷ್ಟು ಹಾಲನ್ನು ಪ್ಯಾಶ್ಚರೈಸ್ಡ್ ಮಾಡಿ ಸಿಗುವಂಥ ಹಾಲನ್ನು ಉಪಯೋಗಿಸ್ಬೇಕು. ಹಸಿ ಹಾಲನ್ನು ಯಾವತ್ತೂ ಉಪಯೋಗಿಸ್ಬಾರ್ದು. ಪ್ಯಾಶ್ಚರೈಸ್ಡ್ ಹಾಲನ್ನು ಉಪಯೋಗಿಸೋದು ಒಳ್ಳೆಯದು. ಹೋಮೋಜನೈಸ್ಡ್ ಹಾಲು ಅಂತ ಸಿಗ್ತದೆ, ಅದನ್ನು ಉಪಯೋಗಿಸ್ಕೋಬೋದು. ನಂದಿನಿ ಹಾಲು, ಈ ಥರದ ಹಾಲು ಸಿಗ್ತದೆ, ಪ್ಯಾಶ್ಚರೈಸ್ಡ್, ಹೋಮೋಜನೈಸ್ಡ್, ಅದನ್ನು ಉಪಯೋಗಿಸ್ಕೋಬೋದು. ಹಾಲಿನೊಳಗೆ 4% ಫ್ಯಾಟ್ ಇರ್ತದೆ, ಅದರಿಂದ ಅಪಾಯ ಏನಾಗೋದಿಲ್ಲ, ಅದನ್ನು ಉಪಯೋಗಿಸ್ಕೋಬೋದು. ಆದ್ದರಿಂದ ಹಾಲನ್ನು ಉಪಯೋಗಿಸೋದು ಒಳ್ಳೆಯದೇ. ಕಾಫಿ, ಟೀಗೆ ಅಥವಾ ಯಾವಾಗಲಾದರೂ ಉಪಯೋಗಿಸ್ಕೋಬೋದು. ಹೆಣ್ಮಕ್ಕಳಿಗೆ, ಮಕ್ಕಳಿಗೆ, ಆರೋಗ್ಯ ಇಲ್ಲದೆ ಇರೋರಿಗೆ, ಅಂದರೆ ಗುಣ ಹೊಂದ್ತಾ ಇರೋರಿಗೆ, ಆಮೇಲೆ ವೃದ್ಧರಿಗೆ ಹಾಲು ಕೊಡೋದು ಒಳ್ಳೆಯದೇ. ಅದ್ರ ಜೊತೆಗೆ ಏನು ಬೆರೆಸಬೇಕಾಗಿಲ್ಲ, ನೇರವಾಗಿ ಹಾಲನ್ನು ಕೊಡ್ಬೋದು.